ಓಕೆ ಗುರುಜಿ, ಮೊದಲನೇದಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು 3 ಅಂಶಗಳ ಕುರಿತು ಮಾತನಾಡ್ತಾ ಹೋಗ್ತೇವೆ. ಬಹಳ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಮನುಷ್ಯ ಮತ್ತು ಆಹಾರ, ಹಾಗೂ ಮೂರನೆಯದಾಗಿ ಮನಸ್ಸಿನ ಸಂಬಂಧದ ಕುರಿತು ಮಾತನಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ನಾವು ಸೇವಿಸುವಂತಹ ಆಹಾರ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ? ಗುರುಭ್ಯೋ ನಮಃ. ಆರೋಗ್ಯದ ಬಗ್ಗೆ ವಿಚಾರಣೆ ಅನ್ನುವಂಥದ್ದು ಬಂದಾಗ ನಮ್ಮ ದೇಹದ ಶಕ್ತಿ, ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದರೆ ನಮಗೆ ಇಷ್ಟ ಕಷ್ಟಗಳನ್ನು ನಿವಾರಿಸಿಕೊಳ್ಳುವುದಕ್ಕೋಸ್ಕರನೂ ಕೂಡ ಆಹಾರ ಪದ್ಧತಿಗಳು ಅನ್ನುವಂಥದ್ದು ಬರ್ತೈತೆ. ಈ ಆಹಾರ ಅನ್ನುವಂಥದ್ದು ಸಾತ್ವಿಕವಾದ ಆಹಾರವನ್ನು ಸೇವಿಸಿದಾಗ ನಮಗೆ ಹೇಗೆ ನಮ್ಮ ಫಲಾಫಲಗಳು ನಮಗೆ ಆಗುತ್ತವೆ, ನಮ್ಮ ದೇಹದ ಆರೋಗ್ಯದಿಂದ, ದೃಢಕಾಯದಿಂದ ನಮ್ಮ ಮನಸ್ಸಿನ ಸ್ಥಿತಿಗತಿಗಳನ್ನು ಹೇಗೆ ನಿಯಂತ್ರಿಸಿಕೊಳ್ಳಬಹುದು ಅನ್ನುವುದರ ಮೂಲಕ ನಮ್ಮ ಆಹಾರ ಪದ್ಧತಿಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತದೆ. ನಾವು ಸಂಪೂರ್ಣವಾಗಿ ಆಹಾರದ ಪದ್ಧತಿನಲ್ಲಿ ದಿನಕ್ಕೆ 1 ಸಾರಿ ತಿಂದರೆ ಯೋಗ್ಯವಂತ, 2 ಸಾರಿ ತಿಂದರೆ ಆರೋಗ್ಯವಂತ, 3 ಸಾರಿ ತಿಂದರೆ ಅನಾರೋಗ್ಯ ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತದೆ. ಹೀಗಿರುವಾಗ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆಗೆ ನಾವು ಆಹಾರದ ಪದ್ಧತಿಗಳನ್ನು ಹೇಗೆ ಮತ್ತು ಯಾವುದರ ರೂಪದಲ್ಲಿ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ತುಂಬ ಪ್ರಾಮುಖ್ಯತೆಯಾಗಿ ಕೊಡಬೇಕಾಗುತ್ತದೆ. ಅಂದರೆ ಹಸಿವಾದಾಗ ಊಟ ಮಾಡುವಂಥದ್ದಲ್ಲ, ಹಸಿವಾದಾಗ ನಾವು ಆಹಾರ ಸೇವಿಸುವಂಥದ್ದಲ್ಲ. ನಾವು ನಮಗೆ ಬೇಕಾದಂತಹ ಆರೋಗ್ಯಕ್ಕೆ ಸಂಬಂಧಪಡುವಂತಹ ಆಹಾರವನ್ನು ಹೇಗೆ ತೆಗೆದುಕೊಳ್ಳಬೇಕು ಮತ್ತು ಈ ಆಹಾರ ಪದ್ಧತಿಯಿಂದ ನಮ್ಮ ಮನಸ್ಸಿಗೆ ಸಂಬಂಧಿಸಿದಂತೆ ಏನಾದರೂ ಕೂಡ ಬದಲಾವಣೆಗಳು ಕಂಡು ಬರ್ತವೆ, ಅಥವಾ ನಾವು ಅಂದ್ಕೊಂಡಂತಹ ಒಂದು ಪೂಜಾ ಪುನಸ್ಕಾರದಿಂದ ನಾವು ಅಂದ್ಕೊಂಡಂತಹ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಒಂದು ಭಗವಂತನಿಗೆ ಮುಡುಪು ಅಂತ ಕಟ್ಟಿದಾಗ ಆ ಮುಡುಪನ್ನು ನಾವು ನಮ್ಮ ಜೀವನಕ್ಕೆ ಸಕ್ಸಸ್ ಅನ್ನುವಂಥದ್ದು ಮಾಡ್ಕೋಬಹುದಾ? ಈ ಆಹಾರದಿಂದ ನಮ್ಮ ಜ್ಞಾನಕ್ಕೂ, ನಮ್ಮ ದೇಹಕ್ಕೂ ಮತ್ತು ನಮ್ಮ ಜೀವನದ ಮುಡುಪಿಗೂ ಸಕ್ಸಸ್ ಹೇಗೆ ಕನೆಕ್ಟಿವಿಟಿ ಆಗುತ್ತೆ ಅನ್ನುವಂಥದ್ದು ತುಂಬ ಪ್ರಾಮುಖ್ಯತೆಯಾಗಿ ಪರಿಗಣನೆ ಮಾಡ್ತೀವಿ. ನಮ್ಮ ಆಹಾರದಿಂದ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಹೇಗೆ ನಮಗೆ ಸಪೋರ್ಟ್ ಮಾಡ್ತದೆ ಆಹಾರ ಅನ್ನುವಂಥದ್ದು, ಹಾಗೆಯೇ ನಮ್ಮ ಪೂಜಾ ವಿಧಾನಗಳಿಂದ ನಮ್ಮ ಸಂಕಲ್ಪ ಸಿದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರ ಮತ್ತು ನಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಯಾವ ಆಹಾರವನ್ನು ಸೇವಿಸಿದರೆ ನಮಗೆ ಜ್ಞಾನ ಅನ್ನುವಂಥದ್ದು ಹೆಚ್ಚುತ್ತದೆ. ಈಗ ಉದಾಹರಣೆಯಾಗಿ ಒಂದು ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಹಾಕಿರ್ತಾರೆ ಮಕ್ಕಳನ್ನ, ಬಟ್ ಎಲ್ಲ ಥರದ ಎಜುಕೇಷನ್ ಕೊಟ್ಟರು ಕೂಡ, ಟ್ಯೂಷನ್ಗೆ ಹಾಕಿದ್ರೂ ಕೂಡ, ಸ್ಕೂಲಲ್ಲಿ ಹೇಳ್ಕೊಟ್ರು ಕೂಡ, ತಂದೆ ತಾಯಿಯವರು ಹೇಳ್ಕೊಟ್ರು ಕೂಡ ಮಗು ಇನ್ನೂ ಓದ್ತಾ ಇಲ್ಲ, ಬುದ್ಧಿ ಬರ್ತಾ ಇಲ್ಲ, ಜ್ಞಾನ ಅನ್ನುವಂಥದ್ದು ಬೆಳೀತಾ ಇಲ್ಲ. ಮತ್ತು ಮಕ್ಕಳಲ್ಲೂ ಕೂಡ ದಿನಪೂರ್ತಿ ನಾನು ಓದ್ತೀನಿ, ಜ್ಞಾನ ಅನ್ನುವಂಥದ್ದು, ಬುದ್ಧಿ ಅನ್ನುವಂಥದ್ದು ಮೀನ್ಸ್ ಏನು ಓದಿರ್ತೀವೋ ಅದು ನೆನಪಲ್ಲಿ ಉಳ್ಕೊಳ್ತಾ ಇಲ್ಲ. ಇದಕ್ಕೆಲ್ಲ ಏನು ಕಾರಣ ಅನ್ನುವಂಥದ್ದು ಬರ್ತೈತೆ. ಹೀಗಿರುವಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.